GI ಮಾನ್ಯತೆ ಪಡೆದಂಥ ಮೈಸೂರಿನ ಒಂದು ನಂಜನಗೂಡು ರಸಬಾಳೆ ಮತ್ತು ವೀಳ್ಯದೆಲೆಗೆ ಈಗ ಎಲ್ಲಿಲ್ಲದ ವಿದೇಶಗಳಲ್ಲೂ ಕೂಡ ಡಿಮ್ಯಾಂಡ್ ಬಂದಿದೆ. ಈ ಬಗ್ಗೆ ನಾವು ಜಂಟಿ ನಿರ್ದೇಶಕರನ್ನು ಮಾತಾಡ್ಸೋಣ. ಇದರ ಅಭಿವೃದ್ಧಿಗೆ ಏನೆಲ್ಲ ಕ್ರಮ ಮತ್ತು ಈ ರಫ್ತಿಗೆ ಏನೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಮಂಜುನಾಥ್ ಅಂಗಡಿ ಅಂತ, ಜಂಟಿ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ, ಮೈಸೂರು ಜಿಲ್ಲೆ. ಮೈಸೂರು ಜಿಲ್ಲೆ ಸಾಂಸ್ಕೃತಿಕ ನಗರಿಯಾಗಿರೋದ್ರಿಂದ ಇಲ್ಲಿ ಭೌಗೋಳಿಕ ಬೆಳೆಗಳನ್ನು ಕೂಡ ಮಹತ್ವ ಪಡೆದಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಂಜನಗೂಡು ರಸಬಾಳೆ, ಮೈಸೂರು ವೀಳ್ಯದೆಲೆ ಮತ್ತು ಮೈಸೂರು ಮಲ್ಲಿಗೆ ಪ್ರಮುಖವಾದಂಥ ಬೆಳೆಗಳಾಗಿರುತ್ತವೆ. ಈ ಒಂದು ಬೆಳೆಗಳಲ್ಲಿ ರೈತರು ಬೆಳೆದು, ಪಾರಂಪರಿಕ ಬೆಳೆಗಳಾಗಿರೋದ್ರಿಂದ ರೈತರು ಬೆಳೆದು ಅದನ್ನು ಆದಾಯನ ರೈತರು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಘನ ಸರ್ಕಾರ ಬಜೆಟ್ ಘೋಷಣೆಯಲ್ಲಿ ಪಾರಂಪರಿಕ ಬೆಳೆಗಳಿಗೆ ಪ್ರದೇಶ ವಿಸ್ತರಣೆ ಆಗಿರ್ಬೋದು, ಮಾರುಕಟ್ಟೆ ವ್ಯವಸ್ಥೆ ಆಗಿರ್ಬೋದು, ಸಂಶೋಧನೆ ಆಗಿರ್ಬೋದು, ಈ ಒಂದು ನಿಟ್ಟಿನಲ್ಲಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಡಿ ಇಲಾಖೆಗೆ ಒಂದು ಯೋಜನೆಯನ್ನು ರೂಪಿಸಿ ಕಳೆದ 2 ವರ್ಷದಿಂದ ನಾವು ಮೈಸೂರು ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದ್ದೇವೆ. ಇದರಿಂದಾಗಿ ಮೈಸೂರಿನಲ್ಲಿ ಬೆಳೀತಕ್ಕಂಥ ಈ 3 ಸಾಂಪ್ರದಾಯಿಕ ಬೆಳೆಗಳ ಒಂದು ಪ್ರದೇಶ ವಿಸ್ತರಣೆ ಹೆಚ್ಚಾಗಿದೆ. ಈಗ ಸುಮಾರು 250ಕ್ಕೂ ಹೆಚ್ಚು ಜನ ರೈತರು ನಂಜನಗೂಡು ಭಾಗದಲ್ಲಿ ನಂಜನಗೂಡು ರಸಬಾಳೆನ ಬೆಳೀತಿದ್ದಾರೆ. ಮೈಸೂರಿನಲ್ಲಿ ಸುಮಾರು 150 ಎಕರೆಗಿಂತ ಹೆಚ್ಚು ಮೈಸೂರು ವೀಳ್ಯದೆಲೆನ ಸುಮಾರು 200 ಜನ ರೈತರು ಬೆಳೀತಿದ್ದಾರೆ. ಹಾಗೂ ಮೈಸೂರು ಮಲ್ಲಿಗೆ ಸುಮಾರು 15ರಿಂದ 20 ಜನ ಹೆಚ್ಚಿನ ಪ್ರದೇಶಗಳಲ್ಲಿ, ಅಂದರೆ ಮೊದಲು 1 ಹೆಕ್ಟರು 2 ಹೆಕ್ಟರ್ ಇತ್ತು, ಇವಾಗ ಒಂದು 5 ಹೆಕ್ಟರ್ವರೆಗೂ ಮೈಸೂರು ಮಲ್ಲಿಗೆನೂ ಕೂಡ ಜಾಸ್ತಿಯಾಗಿದೆ. ತಮಗೆ ಗೊತ್ತಿರೋ ಹಾಗೆ ಮೈಸೂರು ನಲ್ಲಿ ಬೆಳೀತಕ್ಕಂಥ ಈ ಪಾರಂಪರಿಕ ಬೆಳೆಗಳ ವಿಸ್ತೀರ್ಣ ಸುಮಾರು 10 ವರ್ಷದಿಂದ ಕಡಿಮೆ ಆಗಿತ್ತು. ಮುಖ್ಯವಾಗಿ ಅದಕ್ಕೆ ರೋಗ ಬಂದು ಕಡಿಮೆ ಆಗಿತ್ತು. ಈಗ ಅದಕ್ಕೆ ಬೇಕಾದಂಥ ತಂತ್ರಜ್ಞಾನಗಳನ್ನು ಇಲಾಖೆ ಮೂಲಕ ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯಗಳ ಮೂಲಕ ಹಾಗೂ ICRನ JSS KVK ಮುಖಾಂತರ ವಿಜ್ಞಾನಿಗಳನ್ನೊಳಗೊಂಡಂಥ 3 ಈ ಸಂಸ್ಥೆಗಳು ಇಲಾಖೆ ಜೊತೆಗೆ ಸೇರಿಕೊಂಡು ರೈತರಿಗೆ ಮಾಹಿತಿಯನ್ನಾಗಲಿ, ಜೊತೆಗೆ ಕ್ಷೇತ್ರೋತ್ಸವವನ್ನು ಏರ್ಪಡಿಸೋದಾಗಲಿ, ಮತ್ತು ರಾಷ್ಟ್ರೀಯ ಮಾನ್ಯತೆ ಪಡೆದಂಥ NRC ಬನಾನಾ ಅಂತಿದೆ ತಿರುಚಿಯಲ್ಲಿ, ತಮಿಳುನಾಡು, ಅವರ ಒಂದು ಸಲಹೆಯಂತೆ ವಿಜ್ಞಾನಿಗಳನ್ನೊಳಗೊಂಡಂಥ ಒಂದು ಪ್ರಾತ್ಯಕ್ಷಿಕೆಗಳನ್ನು ನಾವು ರೈತರ ತೋಟದಲ್ಲಿ ಏರ್ಪಡಿಸುತ್ತಾ ಬಂದಿರೋ ಕಾರಣದಿಂದ ಇವತ್ತು ಸುಮಾರು 200ರಿಂದ 250 ಎಕರೆಯಷ್ಟು ನಮಗೆ ನಂಜನಗೂಡು ರಸಬಾಳೆನ ನಂಜನಗೂಡು ಭಾಗದಲ್ಲಿ ಸುತ್ತಮುತ್ತಲ ದೇವರಸನಹಳ್ಳಿ ಏನು ಮೊದಲು ಬೆಳೀತಿದ್ರು ಆ ಭಾಗದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಕುರಟ್ಟಿ ಆಗಿರ್ಬೋದು, ಚಿನ್ನಂಬಳ್ಳಿ ಆಗಿರ್ಬೋದು, ಅಂಬಳೆ ಆಗಿರ್ಬೋದು, ಸುಮಾರು ಗ್ರಾಮಗಳಲ್ಲಿ ಬೆಳೀತಾ ಇದ್ದಾರೆ. ಸೊ ಇದರಿಂದಾಗಿ ನಮಗೇನಾಗುತ್ತೆ, ಪಾರಂಪರಿಕ ಬೆಳೆಗಳ ವಿಸ್ತೀರ್ಣ ಜಾಸ್ತಿಯಾಗಿದೆ. ಜೊತೆಗೆ ಅದರ ಮಾರುಕಟ್ಟೆ ವ್ಯವಸ್ಥೆನೂ ಕೂಡ, ಬೆಲೆನೂ ಕೂಡ ರೈತರಿಗೆ ಉತ್ತಮವಾದಂಥ ಬೆಲೆ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಕಳೆದ ಒಂದು ಜನವರಿಯಲ್ಲಿ ಒಬ್ಬ ಇಂಪೋರ್ಟರ್ ಎಕ್ಸ್ಪೋರ್ಟರ್, ಸಿಲ್ಕನ್ ಗ್ಲೋಬಲ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಅಂತ ಮೈಸೂರಿನಲ್ಲಿ ಇಮ್ರಾನ್ ಪಾಷಾ ಅಂತಿದ್ದಾರೆ, ಅವರ ಮಾಲೀಕತ್ವದ ಸಂಸ್ಥೆಯಿಂದ ಮಾಲ್ಡೀವ್ಸ್ಗೆ ಪ್ರಪ್ರಥಮವಾಗಿ ನಾವು ಎಕ್ಸ್ಪೋರ್ಟ್ನೂ ಕೂಡ ಅವ್ರ ಮೂಲಕ ಮಾಡಿದ್ವಿ, ಅಪೆಡಾ ಸಹಯೋಗದೊಂದಿಗೆ. ಸೊ ಅಲ್ಲಿ ನಮಗೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ಬಂದಿರೋದ್ರಿಂದ ಅವರು ಈಗ ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಇಚ್ಛೆ ಪಡ್ತಿದ್ದಾರೆ. ಅದಕ್ಕಾಗಿ ನಾವು ಎಲ್ಲ ರೈತರ ಒಂದು GI ರಿಜಿಸ್ಟ್ರೇಷನ್ನ ಮಾಡಿಸ್ತಾ ಇದ್ದೀವಿ. ಅದನ್ನೆಲ್ಲ ನಾವು ಈಗಾಗಲೇ ಕಳಿಸಿದ್ದೀವಿ. ಸೊ ಅದನ್ನೆಲ್ಲ ರಿಜಿಸ್ಟ್ರೇಷನ್ ಮಾಡಿದಾಗ ಅವರ ಹಕ್ಕು ಆಗುತ್ತೆ. ಆವಾಗ ರೈತರಿಗೆ ನೇರವಾಗಿ ಮಧ್ಯವರ್ತಿಗಳು ಯಾರೇ ಇಲ್ಲದೇ ನೇರವಾಗಿ ಅವರಿಗೆ ಉತ್ತಮವಾದಂಥ ಬೆಲೆ ಸಿಗುವಂಥ ಒಂದು ಯೋಜನೆ ರೂಪಿಸಿದ್ದೇವೆ ನಾವು. ಈಗ ಅದಲ್ಲದೆ ಬೇರೆ ದೇಶಗಳಲ್ಲೂ ಬೇಡಿಕೆ ಬರ್ತಾ ಇದೆ. ನಾವು ಕಳೆದ ಬಾರಿ ನಾವು ಇಂಡಿ ಲೈಮ್ ಆಗಿರ್ಬೋದು, ಮೈಸೂರು ಮಲ್ಲಿಗೆ ಆಗಿರ್ಬೋದು, ನಂಜನಗೂಡು ರಸಬಾಳೆ ಆಗಿರ್ಬೋದು, ಇವನು ಮಾಲ್ಡೀವ್ಸ್ ಕಳಿಸಿದ ಮೇಲೆ ಈಗ ಅವರು ಬೇರೆ ದೇಶಗಳಲ್ಲಿನೂ ಕೂಡ ಅವ್ರಿಗೆ ಇಂಪೋರ್ಟ್ ಮಾಡಲಿಕ್ಕೆ ಹೇಳ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಜಪಾನ್ ಆಗಿರಬಹುದು, ದುಬೈ ಆಗಿರ್ಬೋದು, ಅಲ್ಲೆಲ್ಲ ಅವ್ರಿಗೆ ಬೇಡಿಕೆ ಬಂದಿದೆ ಅಂತೆ. ಸೊ ಆ ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ, ಕಳೆದ ಒಂದು ವಾರದ ಹಿಂದೆ ಮೈಸೂರಿನ ಚಿಗುರೆಲೆ ಬೆಳೀತಕ್ಕಂಥ ರೈತರು ಮತ್ತು ನಂಜನಗೂಡು ರಸಬಾಳೆ ಬೆಳೀತಕ್ಕಂಥ ರೈತರನ್ನ ಒಂದು ಸೇರಿಸಿ ಒಂದು ಸಭೆನೂ ಮಾಡಿದ್ವಿ. ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಬೆಳಿಬೇಕು ಅನ್ನುವಂಥ ಒಂದು ಮಾಹಿತಿನೂ ಕೂಡ ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಅವರು ಮುಂದೆ ಇಲಾಖೆ ಜೊತೆಗೆ ಕೈ ಜೋಡಿಸಿ ಮುಂದೆ ಬರ್ತಾರೆ. ಜೊತೆಗೆ ಅವರಿಗೆ ತಂತ್ರಜ್ಞಾನವನ್ನು ಇಲಾಖೆ ಜೊತೆಗೆ ನೀಡ್ತಾ ಇದ್ದೀವಿ. ಈ ಬೆಳೆಗೆ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಡಿ ಪ್ರದೇಶ ವಿಸ್ತರಣೆಗೆ 1/2 ಎಕರೆ ಅವರು ನಂಜನಗೂಡು ರಸಬಾಳೆ ರೈತರು ಹಾಕ್ಕೊಂಡಿದ್ದಾಗದಲ್ಲಿ ಅವರಿಗೆ ಸುಮಾರು ನಾವು 32,000 ರೂಪಾಯಿ ಸಹಾಯಧನ ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ಒಂದು 10 ಗುಂಟೆಯಲ್ಲಿ ಮೈಸೂರು ವೀಳ್ಯದೆಲೆ ಹಾಕ್ಕೊಂಡ್ರೆ ಅವ್ರಿಗೂ ಕೂಡ 30,000 ರೂಪಾಯಿಯಷ್ಟು ಸಹಾಯಧನ ಸಿಗ್ತದೆ.
ಜೊತೆಗೆ ಮಲ್ಲಿಗೆನೂ ಕೂಡ ಒಂದು 5 ಗುಂಟೆಯಲ್ಲಿ ಹಾಕ್ಕೊಂಡ್ರೆ 9,000 9,500 ರೂಪಾಯಿ ಸಹಾಯಧನನೂ ಕೂಡ ನಾವು ಕಳೆದ 2 ವರ್ಷದಿಂದ ಕೊಡ್ತಾ ಬರ್ತಾ ಇದ್ದೀವಿ. ಸೊ ಹೀಗಾಗಿ ಹೆಚ್ಚಿನ ಒಲವು ಈ ಬೆಳೆಗೆ ತೋರಿಸ್ತಾ ಇದ್ದಾರೆ ರೈತರು. ಜೊತೆಗೆ ಮಧ್ಯವರ್ತಿಗಳಿಲ್ಲದೆ ಮಾರುಕಟ್ಟೆ ವ್ಯವಸ್ಥೆನೂ ಕೂಡ ನಾವು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ. ಮುಂದೆ ನಮ್ಮ ಒಂದು ಏನು ಒಂದು ರೈತರಿಗೆ ಅನುಕೂಲ ಮಾಡಿಕೊಂಡ ವ್ಯವಸ್ಥೆಗಳು, ಉದಾಹರಣೆಗೆ ಅವನ್ನ ಕಲೆಕ್ಷನ್ ಸೆಂಟರ್ ಆಗಿರ್ಬೋದು, ಅದನ್ನು ಗ್ರೇಡಿಂಗ್ ಮಾಡಲಿಕ್ಕೆ, ಪ್ರೊಸೆಸಿಂಗ್ ಮಾಡಲಿಕ್ಕೆ, ಅದಕ್ಕೆಲ್ಲ ಈಗ ಎಕ್ಸ್ಪೋರ್ಟರ್ ಜೊತೆಗೆ ಕೂತು ನಾವು ಸಭೆಯನ್ನು ಏರ್ಪಡಿಸಿ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾದಂಥ ಸುವ್ಯವಸ್ಥೆಗಳನ್ನು ಮಾಡಿಕೊಂಡು ರೈತರಿಗೆ ನೇರವಾಗಿ ಅವ್ರಿಗೆ ಎಕ್ಸ್ಪೋರ್ಟ್ ಆದಲ್ಲಿ ಸ್ಥಳೀಯವಾಗಿಯೂ ಬೇಡಿಕೆ ಜಾಸ್ತಿ ಆಗುತ್ತೆ, ರೇಟೂ ಜಾಸ್ತಿ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಬೆಳೆಯಲಿಕ್ಕೆ ಒಂದು ಕಡೆ ಪ್ರೋತ್ಸಾಹ ಆದರೆ ಮಾರುಕಟ್ಟೆ ವ್ಯವಸ್ಥೆನೂ ಕೂಡ ಇಲಾಖೆ ರೈತರ ಜೊತೆಗಿದ್ದು ಮಾಡಲಿಕ್ಕೆ ಯಾವಾಗಲೂ ಸಿದ್ಧವಿದೆ ಅಂತ ಹೇಳ್ತಾ ಈ ಇಲಾಖೆ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಮೊದಲು ತಮ್ಮ ಹೇಳ್ದಂಗೆ ಮೊದಲು ಏರಿಯಾ ಕಡಿಮೆ ಇತ್ತು, ಬೆಳೆಯುವಂಥ ಏರಿಯಾ ಕಡಿಮೆ ಇತ್ತು. ಯಾವಾಗ ನಮ್ಮ ಕರ್ನಾಟಕ ಸರ್ಕಾರ ಈ ಯೋಜನೆ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಲ್ಲಿ ಇದನ್ನು ಉಳಿಸ್ಬೇಕು, ಈ ಬೆಳೆಗಳನ್ನ ಉಳಿಸ್ಬೇಕು ಅನ್ನೋ ಯೋಜನೆಯನ್ನು ಯಾವಾಗಲೂ ರೂಪಿಸ್ತು, ಆವಾಗಿಂದ ಬೆಳೆಯುವಂಥ ಪ್ರದೇಶನೂ ಕೂಡ ಜಾಸ್ತಿ ಆಯಿತು. ಜೊತೆಗೆ ಹಲವಾರು ರೈತರು ನಾವು ಬೆಳಿತೀವಿ, ನಮಗೆ ಪ್ರೋತ್ಸಾಹ ಮಾಡಿ ಅಂತಕ್ಕಂಥ ಒಂದು ಒಲವು ಕೂಡ ಬಂತು. ಹೀಗಾಗಿ ಬೆಳೆ ವಿಸ್ತೀರ್ಣ ಆಗಿದೆ. ಸೊ ಬೆಲೆ ವಿಸ್ತೀರ್ಣ ಆದಾಗಲೇ ನಮಗೆ ಮಾರುಕಟ್ಟೆ ಒಂದು ಉದ್ಭವಿಸುತ್ತೆ. ಮಾರುಕಟ್ಟೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು. ಸ್ಥಳೀಯವಾಗಿ ಈಗಲೂ ಬೇಡಿಕೆ ಇದೆ, ಸ್ಥಳೀಯವಾಗಿಯೂ ಬೇಡಿಕೆನೇ ಇದೆ. ಸೊ ಸ್ಥಳೀಯ ಬೇಡಿಕೆಯನ್ನು ಸರಿದೂಗಿಸ್ಕೊಂಡು ಬೆಲೆನೂ ಜಾಸ್ತಿ ಸಿಗಬೇಕು. ನಾವು ಸ್ಥಳೀಯವಾಗಿ ಏನು ಮಾರ್ಕೆಟ್ ಬೆಲೆ ಇತ್ತು ಅದಕ್ಕೆ ನಾವು ನಿರ್ಧರಿಸೋಕ್ಕಾಗಲ್ಲ. ಬೆಲೆ ಜಾಸ್ತಿ ಆದಾಗ ಸ್ಥಳೀಯವಾಗಿಯೂ ಬೆಲೆ ಜಾಸ್ತಿ ಆಗುತ್ತೆ. ಸೊ ಬೆಲೆ ಹೆಂಗೆ ಜಾಸ್ತಿ ಮಾಡಬೇಕು ಅನ್ನೋದು ಒಂದು ಮೂಲ ಎಕ್ಸ್ಪೋರ್ಟ್ ಮಾಡುವಂಥದ್ದು, ರಫ್ತು ಮಾಡುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನಾವು ಇವ್ರ ಜೊತೆ ಕೈ ಜೋಡಿಸಿ ರೈತರನ್ನ ಒಗ್ಗೂಡಿಸಿ ಮಾಡ್ತಾಯಿದ್ದೀವಿ. ಹೀಗಾಗಿ ಈ ಬೆಳೆಗೆ ಪ್ರೋತ್ಸಾಹ ಅಂತೂ ಇದ್ದೇ ಇರುತ್ತೆ. ಈ ವರ್ಷವೂ ಕೂಡ ನಾವು ಪ್ರೋತ್ಸಾಹ ಧನ ಕೊಟ್ಟಿದ್ದೀವಿ. ರೈತರು ಮುಂದೆ ಬಂದು ಬೆಳೀತಿದ್ದಾರೆ, ಅದು ನಮಗೆ ಸಂತೋಷವಾದಂಥ ಒಂದು ವಿಚಾರ. ಈ ಒಂದು ದಿಸೆಯಲ್ಲಿ ತಾವು ಹೇಳಿದಾಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಮನ್ ಕಿ ಬಾತಲ್ಲಿ ವ್ಯಕ್ತಪಡಿಸಿದ್ದಾರೆ. ಸರಿ, ವಿಶೇಷತೆ ಬಾಳೆಗಳಿಗೆ ಸಂಬಂಧಪಟ್ಟಂಗೆ ನೋಡೋದಾದರೆ ಏಲಕ್ಕಿ ಬಾಳೆ ಇದೆ, ನೇಂದ್ರ ಇದೆ, ಪಚ್ಚಬಾಳೆ ಇದೆ. ಇದು ಸ್ವಲ್ಪ ಔಷಧಿ ಗುಣವುಳ್ಳುವಂಥ ಒಂದು ಬೆಳೆ ಇದು. ಮೈಸೂರಿನ ಒಂದು ನಂಜನಗೂಡು ರಸಬಾಳೆ. ಇದರಲ್ಲಿ ಹೇರಳವಾದಂಥ ವಿಟಮಿನ್ಸು, ಖನಿಜಗಳು ಇದ್ದಾವೆ. ಜೊತೆಗೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದಂಥ ಜನಗರಿಗೂ ಕೂಡ ಇದರ ಒಂದು ಅನುಭವ ಮತ್ತು ಅದರ ಒಂದು ರುಚಿ ಏನು, ಅದರ ಸುವಾಸನೆ ಇರ್ಬೋದು, ಅದರ ವಿಶಿಷ್ಟ ಗುಣ ಇರ್ಬೋದು, ಒಂದು ತಿಂದಾಗ ಅದರ ಒಂದು ರುಚಿ ಇರ್ಬೋದು, ಅದು ಬೇರೆ ಬಾಳೆಹಣ್ಣಲ್ಲಿ ಸಿಗಲ್ಲ. ಸೊ ಆದ್ದರಿಂದ ಇದು ಮಹಾರಾಜರ ಕಾಲಗಳಿಂದನೂ ಕೂಡ ಇದು ಪ್ರಸಿದ್ಧಿಯಾಗಿದೆ. ಸೊ ಹೀಗಾಗಿ ಇದರದ ಒಂದು ವಿಶಿಷ್ಟತೆ ಇರೋದರಿಂದ ಇದರ ಸುವಾಸನೆ ಪ್ಲಸ್ ಇದರ ಕೀಪಿಂಗ್ ಕ್ವಾಲಿಟಿ ಅಂತ ಹೇಳ್ತೀವಿ. ಅಂದರೆ ಕಣ್ಣು ಕಟಾವಾದ ಮೇಲೆ ನಾವು ಮನೆಯಲ್ಲಿಟ್ಟಾಗ ಇದರ ಒಂದು ಏನು ಕೀಪಿಂಗ್ ಕ್ವಾಲಿಟಿ ಅಂತ ಹೇಳ್ತೀವಿ ಅದು ಬೇರೆ ಬಾಳೆಗಳಿಗಿಂತ ಹೆಚ್ಚಿದೆ. ಬೇರೆ ಬಾಳೆಗಳು 2-3 ದಿವಸದಲ್ಲಿ ಅದರದ್ದು ಒಂದು ವಯಸ್ಸು ಮುಗಿದ್ರೆ ಇದರದ್ದು ಆಯಸ್ಸು ಜಾಸ್ತಿ. ಸೊ ಹೀಗಾಗಿ ಈ ಬಾಳೆಗೆ ಒಂದು ಮಹತ್ವ ಇದೆ. ಜೊತೆಗೆ ಔಷಧಿ ಗುಣಗಳಿರೋದ್ರಿಂದ ಹೆಚ್ಚು ಇದು ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಬಾಳೆ. ಆಮೇಲೆ ವೀಳ್ಯದೆಲೆಗೆ ನೋಡಿಕೊಂಡ್ರೆ ವೀಳ್ಯದೆಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಡೈಜೆಷನ್ಗೆಲ್ಲ ತುಂಬ ಅನುಕೂಲವಾಗಿರುತ್ತೆ. ಮೈಸೂರು ಚಿಗುರೆಲೆ ಏನಿದೆ ಮಹಾರಾಜರ ಕಾಲದಿಂದನೂ ಕೂಡ ಪೂಜೆಗೆ ಎಲ್ಲದಕ್ಕೂ ಉಪಯೋಗಿಸ್ತಿದ್ರು. ಸೊ ಇತ್ತೀಚೆಗೆ ಅದೆಲ್ಲ ಜಾಸ್ತಿ ಬೆಳೆದಾಗ ನಮಗೆ ಅವ್ರದ್ದೇ ಆದಂಥ ಒಂದು ಸಂಘ ಮಾಡಿಕೊಂಡು ದಿವಸ ಉದ್ಬೂರಲ್ಲಿ ಒಂದು ಮಾರ್ಕೆಟ್ ಆಗುತ್ತೆ. ಪ್ರತಿ ದಿವಸ 4ರಿಂದ 5 ಗಂಟೆ 1 ಅವರಲ್ಲಿ ಮಾರ್ಕೆಟು ಆಗುತ್ತೆ. ರೈತರು ನೇರವಾಗಿ ಖರೀದಿದಾರಿಗೆ ಕೊಡುವಂಥ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದಾರೆ. ಜೊತೆಗೆ ನಾವು ಕೂಡ ಅದನ್ನು ಪ್ರೋತ್ಸಾಹ ಮಾಡ್ತಿದ್ದೀವಿ. ಈಗ ಎಕ್ಸ್ಪೋರ್ಟರ್ ಬಂದಿರೋದ್ರಿಂದ ನಾವು ಬೇರೆ ಬೇರೆ ದೇಶಗಳಿಗೂ ಇದನ್ನು ಪರಿಚಯ ಮಾಡಲಿಕ್ಕೆ ನಾವು ಅವ್ರ ಜೊತೆ ಕೈ ಜೋಡಿಸಿ ರೈತರಿಗೆ ಅನುಕೂಲ ಮಾಡಲಿಕ್ಕೆ ವ್ಯವಸ್ಥೆಯನ್ನು ರೂಪಿಸಿದ್ದೀವಿ. ಇದು ತೋಟಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕರ ಮಾತು. ಮುಖ್ಯವಾಗಿ ನಮ್ಮ ಪಾರಂಪರಿಕ ಒಂದು ಬೆಳೆಗಳಾದ ಮೈಸೂರಿನ ರಾಜಪರಂಪರೆಯ ಇತಿಹಾಸವನ್ನು ಸಾರುವಂಥ ರಸಬಾಳೆ ಆಗ್ಬೋದು, ವೀಳ್ಯದೆಲೆ ಆಗ್ಬೋದು, ಮೈಸೂರು ಮಲ್ಲಿಗೆ ಆಗ್ಬೋದು, ಇಂತಹ ಬೆಳೆಗಳ ಪ್ರೋತ್ಸಾಹವನ್ನು ತೋಟಗಾರಿಕೆ ಇಲಾಖೆಯಿಂದ ಸತತವಾಗಿ ಮಾಡ್ತಾ ಇದ್ದೀವಿ ಅನ್ನೋದು ಅವರ ಮಾತು. ಮಹೇಶ್ ಟಿ ಭಾರತ್, ಮೈಸೂರು. ನಂಜನಗೂಡು ರಸಬಾಳೆ ಇವಾಗ ದೇಶದ ಪ್ರಧಾನಿಯವರ ಮಾತಿನಲ್ಲೂ ಕೂಡ ಪ್ರಸಿದ್ಧಿ ಪಡೆದಿದ್ದು ವಿಶ್ವವಿಖ್ಯಾತವಾದಂಥ ಒಂದು ನಂಜನಗೂಡು ರಸಬಾಳೆ ಈಗ ವಿದೇಶಗಳು ಕೂಡ ರಫ್ತಾಗ್ತಾ ಇದೆ. ಅದರಲ್ಲಿರ್ತಕ್ಕಂಥ ಒಂದು ಔಷಧಿ ಗುಣ ಏನು, ಮತ್ತು ಎಷ್ಟು ಎಕರೆ ಬೆಳೀತಾರೆ, ಮತ್ತು ಈ ಬೆಳೆ ವಿಶೇಷತೆ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆ ಪ್ರಗತಿಪರ ರೈತರು ನಂಜನಗೂಡು ತಾಲೂಕು ತಾಂಡೂಪುರ ಗ್ರಾಮದವರು. ನಾನು 2002ನೇ ಇಸ್ವಿಯಿಂದನೂ ಕೂಡ ನೈಸರ್ಗಿಕ ಕೃಷಿ
ಮಾಡ್ಕೊಂಡು ಇದ್ದೀನಿ. ಮತ್ತು ರೈತ ಹೋರಾಟದಲ್ಲೂ ಕೂಡ ಭಾಳ ಸಕ್ರಿಯವಾಗಿ ಹೋರಾಟ ಮಾಡ್ತಾಯಿದ್ವಿ. ನಂಜನಗೂಡು ರಸಬಾಳೆ ವಿಶೇಷವಾದ ಭೌಗೋಳಿಕ ಸನ್ನಿವೇಶದಲ್ಲಿ ಬೆಳೆಯೋಂಥ ವಿಶೇಷವಾದ ತಳಿ, ನಮ್ಮ ತಾಲೂಕಿನಲ್ಲೇ ಜಾಸ್ತಿ ಬೆಳೆಯೋಂಥದ್ದು. ನಂಜನಗೂಡು ರಸಬಾಳೆ ಭಾಳ ದೊಡ್ಡ ಗೊನೆ ಎಲ್ಲ, 60ರಿಂದ 80 ಹಣ್ಣುಗಳು ಮಾತ್ರ ಬರೋ ಅಂಥದ್ದು. ಇದರ ವಿಶೇಷ ಏನಪ್ಪ ಅಂದರೆ ಅದರ ಸಿಪ್ಪೆ ಭಾಳ ತೆಳುವಾಗಿರ್ತದೆ, ಭಾಳ ಸುವಾಸನೆ ಇರ್ತದೆ. ನೀವು ಒಂದು 2 ನಂಜನಗೂಡು ರಸಬಾಳೆನ ಕಾರ್ನಲ್ಲೇ ಇಟ್ಕೊಂಡ್ರಿ ಆದರೆ ಯಾವುದೇ ಪ್ರೆಸ್ನರ್ ಉಪಯೋಗಿಸ್ಬೇಕಾಗಿಲ್ಲ, ಅಷ್ಟು ಘಮ 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 ಅಂತ ಇರ್ತದೆ. ತಿನ್ನಬೇಕಾದ್ರೂ ಅಷ್ಟೇ ಭಾಳ ಸ್ವಾದವಾಗಿರ್ತದೆ, ಒಳಗಡೆ ಯಾವುದೇ ಗಟ್ಟಿ ಅಂಶ ಇರೋದಿಲ್ಲ. ಆಮೇಲೆ ಭಾಳ ದೊಡ್ಡದಿರೋದಿಲ್ಲ. ಈಗ ಕೊಯಮತ್ತೂರು ರಸಬಾಳೆ ಮಾಡ್ತಾರೆ, ಅದು ಭಾಳ ದೊಡ್ಡದಿರ್ತದೆ. ಅದನ್ನೇ ನಂಜನಗೂಡು ರಸಬಾಳೆ ಅಂತ ಮಾಡ್ತಾರೆ. ನೀವು ನಂಜನಗೂಡು ರಸಬಾಳೆ ಒಂದು ಗೊನೆ ಕಟ್ಟಿದರೆ ಇಡೀ ಅಂಗಡಿ ತುಂಬೆಲ್ಲ ಸುವಾಸನೆ ಬರ್ತಿರ್ತದೆ. ಭಾಳ ಔಷಧಿ ಗುಣ ಇರೋಂಥ ತಳಿ, ಆರೋಗ್ಯದ ಸಮಸ್ಯೆ ಯಾವುದೇ ಇದ್ದರೂ ಕೂಡ ನಿವಾರಣೆ ಮಾಡೋ ಅಂಥ ತಳಿ. ಮತ್ತು ಅದೇ ವಿಶೇಷವಾದ ಜಾಗದಲ್ಲಿ ಬೆಳೆಯೋಂಥ ತಳಿ. ಈಗ ವೀರನಗೆರೆ ಬದನೆಕಾಯಿ ಹೆಂಗಿದೆ ಅದೇ ರೀತಿಲಿ ನಮ್ಮ ನಂಜನಗೂಡು ರಸಬಾಳೆ ಕೂಡ ಒಂದು. ನಂಜನಗೂಡು ರಸಬಾಳೆ ಈಗ ನಮ್ಮ ದೇವರಸ್ಥಳದಲ್ಲಿ ಮತ್ತು ಹಳೇಪುರ ಭಾಗದಲ್ಲಿ ಈಗಲೂ ಕೂಡ ಬೆಳೀತಾರೆ ನಮ್ಮ ರೈತರು. ಅದು ತಿಂದವರು ಯಾವುದೇ ಕಾರಣಕ್ಕೂ ಆ ಬಾಳೆಹಣ್ಣನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ರುಚಿಕರವಾಗಿರುತ್ತೆ, ಸುವಾಸನೆ ಇರುತ್ತೆ. ಮತ್ತು ಅದು ಸಿಪ್ಪೆ ಭಾಳ ಪೇಪರ್ ಅಷ್ಟು ತೆಳುವಾದಂಥ ರೀತಿಯಲ್ಲಿ ಇರೋವಂಥದ್ದು. ಇಂಥ ವಿಶೇಷವಾದ ತಳಿ ಕಡಿಮೆ ಆಗೋಕ್ಕೆ ಕಾರಣ ಏನಪ್ಪ ಅಂದರೆ, ಒಂದು ಪನಾಮ ರೋಗ ಅಂತ ಬರ್ತದೆ, ಚೆನ್ನಾಗಿ ಬರ್ತದೆ ಬಾಳೆ. ಇನ್ನೇನು ಬಾಳೆ ಗೊನೆ ಕಡಿಬೇಕು ಆ ಟೈಮಲ್ಲಿ ಅದರ ಕಾಂಡ ಸಂಪೂರ್ಣವಾಗಿ 2 ಭಾಗ ಆಗ್ಬಿಡ್ತದೆ. ಇದನ್ನು ಪನಾಮ ರೋಗ ಅಂತ ಕರಿತೀವಿ. ಇದು ಹೆಚ್ಚಿಗೆ ಆಗ್ಬಿಡ್ತು. ಇದಕ್ಕೆ ಬಾಗಲಕೋಟೆ ವಿಶ್ವವಿದ್ಯಾನಿಲಯದವರು, ಎಲ್ಲ ತೋಟಗಾರಿಕಾ ವಿಶ್ವವಿದ್ಯಾನಿಲಯದವರು ಕೂಡ ಸಾಕಷ್ಟು ಪ್ರಯೋಗಗಳು ಮಾಡಿದ್ರೂ ಕೂಡ ಏನು ಅಂತ ಡೆವಲಪ್ ಕಾಣಲಿಲ್ಲ. ಹಂಗಾಗಿ ಇದು ರೈತರಿಗೆ ಮೋಸ ಮಾಡೋ ಕ್ರಾಪು, ರೈತರಿಗೆ ಭಾಳ ಮೋಸ ಮಾಡ್ತದೆ. ಇದು ಹಾಕಿದ ಬಂಡವಾಳವನ್ನು ವಾಪಸ್ ಕೊಡೋಲ್ಲ ಅಂದ್ಬಿಟ್ಟು ಸಾಕಷ್ಟು ರೈತರು ನಂಜನಗೂಡು ರಸಬಾಳೆಯಿಂದ ಹಿಂದೆ ಸರಿದ್ರು. ಈಗಲೂ ಕೂಡ ಮೊದಲಿಂದ ಹಾಕಿ ಬಂದಿರೋರು ಮತ್ತು ಅದನ್ನು ರುಚಿ ಕಂಡಿರೋರು ಆ ಬಾಳೆ ಬಿಡೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಈಗಲೂ ನಂಜನಗೂಡಿನಲ್ಲಿ ಕೆಲವೊಂದು ಅಂಗಡಿ ಮುಂದೆ ಕಟ್ಟಿರ್ತಾರೆ ನಂಜನಗೂಡು ರಸಬಾಳೆ. ಅಂಗಡಿ ಮುಂದಕ್ಕೆ ಹೋಗಿ ಹಣ್ಣು ತಗೊಂಡು ತಿಂತಾರೆ ನಮ್ಮ ನಂಜನಗೂಡಲ್ಲಿ. ಮೈಸೂರಿನಲ್ಲಿ ಸಿಗ್ತಾ ಇರೋದು ನಂಜನಗೂಡು ರಸಬಾಳೆ ಅಲ್ಲ, ಕೊಯಮತ್ತೂರು ರಸಬಾಳೆ. ಅದ್ರ ಒಳಗಡೆ ನೀವು ನೋಡಿದ್ರೆ ಭಾಳ ದಪ್ಪಾಗಿರ್ತದೆ, ಗಟ್ಟಿಯಾಗಿ ಸಿಗ್ತದೆ. ನಮ್ಮ ಮೈಸೂರವ್ರಿಗೆ ಅನುಭವ ಆಗೋದು ಈಗಾಗಲೇ. ಹಂಗಾಗಿ ನಂಜನಗೂಡು ರಸಬಾಳೆ ವೈಶಿಷ್ಟ್ಯವನ್ನು ನಂಜನಗೂಡು ರಸಬಾಳೆನೇ ತುಂಬಕ್ಕೆ ಸಾಧ್ಯ. ಅದರ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಮಾತಾಡಿದರೆ, ಸಾಕಷ್ಟು ತೋಟಗಾರಿಕಾ ವಿಶ್ವವಿದ್ಯಾನಿಲಯಗಳು ಮತ್ತು ತೋಟಗಾರಿಕಾ ಸಚಿವರು ನಂಜನಗೂಡು ರಸಬಾಳೆನ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತೇಳಿ ಅದನ್ನೊಂದು ಸೊಸೈಟಿನೂ ಮಾಡಿದರು. ಸೊಸೈಟಿ ಡೈರೆಕ್ಟ್ರು ಕೂಡ ನಾನು. ಆ ಸೊಸೈಟಿ ಮಾಡಿ ಒಂದಷ್ಟು ಹಣ, ಅಲ್ಪ ಸ್ವಲ್ಪ ಹಣ ಹಾಕಿದ್ರು ಆ ಸೊಸೈಟಿಲೇ ಐತೆ, ರೈತರಿಗೂ ಉಪಯೋಗ ಆಗಲಿಲ್ಲ. ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ಅದನ್ನು ಪ್ರೋತ್ಸಾಹ ಮಾಡಬೇಕು ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ದೊಡ್ಡದಾಗಿ ಪ್ರೋತ್ಸಾಹ ಮಾಡಿದ್ರೆ ಒಂದು ಒಳ್ಳೆಯ ತಳಿ ಉಳ್ಕತ್ತದೆ. ಇಲ್ಲಾಂದರೆ ಈಗಾಗಲೇ ಅಳಿವಿನಂಚಿಗೆ ಹೊಂಟೋಗ್ಬಿಟ್ಟಿದೆ. ಈಗಾಗಲೇ ಇಡೀ ಸಾಕಷ್ಟು ಹಳ್ಳಿಗಳಲ್ಲಿ ಬೆಳೀತಿದ್ದು 1-2-3 ಹಳ್ಳಿಗಳಿಗೆ ಬಂದು ನಿಂತದೆ. ಈಗ ಹಳೇಪುರ ನಮ್ಮ ದೇವರಸ್ಥಳಿಗೆ ಬಂದು ನಿಂತದೆ. ಇದಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟರೆ ನಮ್ಮ ಭಾಗದಲ್ಲಿ ನಂಜನಗೂಡು ರಸಬಾಳೆ ಉಳಿಯೋಂಥ ಕೆಲಸ ಆಯ್ತದೆ. ಈಗ ಇಡೀ ನಂಜನಗೂಡು ತಾಲೂಕು ಕುಡಿಕೊಂಡ್ರೆ ಒಂದು 50 ಎಕರೆ ಸಿಗೋದು ದೊಡ್ಡ ವಿಷಯ. ಒಂದು 50 ಎಕರೆ ಸಿಕ್ಬಿಟ್ರೆ ದೊಡ್ಡ ಪುಣ್ಯ. ಯಾಕಂದರೆ ಈಗ ದೊಡ್ಡ ದೊಡ್ಡ ಬಾಳೆಗಳು ಬಂದೈತೆ, ರಸಬಾಳೆ ಬಂದೈತೆ, ಏಲಕ್ಕಿ ಬಂದೈತೆ, ಪಚ್ಚಬಾಳೆ ಬಂದೈತೆ, ಎಲ್ಲ ಬಾಳೆಗಳು ಬಂದೈತೆ. ಈ ಎಲ್ಲ ಬಾಳೆಗಳಿದ್ದರೂ ಕೂಡ ನೀವು ರಸಬಾಳೆ ತಿಂದರೆ ಅದರ ನಂಜನಗೂಡು ರಸಬಾಳೆ, ಅದು ಪ್ಯೂರ್ ನಂಜನಗೂಡು ರಸಬಾಳೆ ತಿಂದರೆ ಅದರ ಒಂದು ರುಚಿನೇ ಬೇರೆ. ಅದು ತಿಂದವ್ರಿಗೆ ಮಾತ್ರ ಗೊತ್ತಿರ್ತದೆ. ಆ ಮಟ್ಟಕ್ಕಿಲ್ಲ ಸರ್. ಅದೇ ಪನಾಮ ರೋಗ ಬಂದಾಗ ಅದಕ್ಕೆ ಯಾವುದೇ ಔಷಧಿ ಕಂಡುಹಿಡಿಯೋಕ್ಕೆ, ಆಮೇಲೆ ನೀವು ಅದಕ್ಕೆ ಭಾಳ ಕೆಮಿಕಲ್ ಹಾಕೋಂಗಿಲ್ಲ, ಫರ್ಟಿಲೈಸರ್ಸ್ ಹಾಕೋಂಗಿಲ್ಲ, ಪದೇ ಸ್ಪ್ರೇ ಮಾಡೋಂಗಿಲ್ಲ. ಒಂಥರ ದೇವಲೋಕದ ಬೆಳೀತಾರೆ, ಅದು ನೈಸರ್ಗಿಕವಾಗಿ ಬೆಳಿಬೇಕು, ಭಾಳ ಪ್ರೀತಿಯಿಂದ ಬೆಳಿಬೇಕು, ಈ ಥರ ಐತೆ. ಆಮೇಲೆ ಆ ಬಾಳೆನೂ ಅಷ್ಟೇ, ಅದೇನೋ ದೇವಲೋಕದಿಂದ ಬಂದಿದ್ದೇನಪ್ಪ ಈ ಹಣ್ಣು, ಅಷ್ಟು ರುಚಿಕರವಾಗಿ ಸುವಾಸನೆಯಾಗಿ ಇರೋವಂಥದ್ದು. ಹಂಗಾಗಿ ನೈಸರ್ಗಿಕವಾಗಿ ಯಾವ ಭೂಮಿ ಭಾಳ ಚೆನ್ನಾಗಿರ್ತದೆ ಅಂಥ ಭೂಮಿನಲ್ಲಿ ಬೆಳೆಯೋಂಥದ್ದು ಹಣ್ಣು. ಆಮೇಲೆ ಎಲ್ಲೂ ನೀವು ಅದನ್ನು ಎಲ್ಲೇ ತಗೋಗಿ ಹಾಕಿದ್ರು ಆ ಒಂದು ಸ್ವಾದ, ಆ ಒಂದು ರುಚಿ ಬರೋಲ್ಲ. ಅದೇ ನಂಜನಗೂಡು ಆ ಒಂದು ಭೌಗೋಳಿಕ ಸನ್ನಿವೇಶದಲ್ಲಿ ಅದು ಭಾಳ ಚೆನ್ನಾಗಿ ಬರ್ತದೆ ಸರ್, ಭಾಳ ಚೆನ್ನಾಗಿ ಬರ್ತದೆ. ಅದನ್ನು ಬೇರೆ ನಮ್ಮ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾನಿಲಯದವರು ತಗೋದ್ರು, ರಿಸರ್ಚ್ ಮಾಡಿದ್ರು. ಬೇರೆ ಕಡೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಆ ಟೇಸ್ಟ್ ಇರಲ್ಲ, ಆ ಒಂದು ರುಚಿ ಇರಲ್ಲ.
ಒಂದು ಸುವಾಸನೆ ಇರಲ್ಲ. ಈ ತಳಿ ಎಲ್ಲಿ ಸಿಗುತ್ತೆ ನಿಮಗೆ ಗೊತ್ತಿರ? ಈಗ ನಮ್ಮಲ್ಲಿ ದೇವರಸ್ಥಳದಲ್ಲಿ ಮತ್ತು ಹಳೇಪುರ ಭಾಗದಲ್ಲೆಲ್ಲ ಇನ್ನೂ ಸಿಗ್ತದೆ ಸರ್. ಕಂದನ್ನೇ ತಗೋಗಿ ಮತ್ತು ಟಿಶ್ಯೂ ಕಲ್ಚರ್ ಮಾಡ್ತೀನಿ ಅಂತ ಹೊರಟ್ರು, ಅದು ಏನಂತ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿಲ್ಲ. ಅಂದರೆ ಇದು ನಾನು ಹೇಳೋದಿಲ್ಲ, ಒಂದು ಸ್ವಲ್ಪ ಭಾಳ ನೈಸರ್ಗಿಕವಾಗಿ ಭಾಳ ಅಚ್ಚುಕಟ್ಟಾಗಿ ಬೆಳೆಯುವಂಥ ಬಾಳೆ ಇದು. ಖಂಡಿತ ಬೆಳಿಬೋದು, ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ಆಗಬೇಕು. ಈಗ ಸಾಕಷ್ಟು ಹಳ್ಳಿಗಳಲ್ಲಿ ಬೆಳಿತೀರು ಸರ್. ನನ್ನಗೂಡು ರಸಬಾಳೆ ಅಂದರೆ ನನ್ನಗೂಡು ಹೆಸರೇ ಅದರಿಂದ ದೊಡ್ಡ ನಂಜುಂಡೇಶ್ವರ, ಇನ್ನೊಂದು ನಂಜನಗೂಡು ರಸಬಾಳೆ. ಅದ್ರ ಮುಖಾಂತರ ನಮ್ಮ ನಂಜನಗೂಡು ಫೇಮಸ್ ಆದ್ದು. ಇವತ್ತು ಕೂಡ ನಮ್ಮ ರೈತರುಗಳು ಒಳ್ಳೆ ಸಬ್ಸಿಡಿ ಕೊಟ್ಟು ಅವ್ರನ್ನ ಪ್ರೋತ್ಸಾಹ ಮಾಡಿದ್ರೆ ಬೆಳೀತಾರೆ. ಆಮೇಲೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ನಾವು ಕೊಯಮತ್ತೂರಿಂದ ಬಂದ ರಸಬಾಳೆ ಮುಂದೆ ಮಾರ್ಕೆಟ್ಗೆ ಹೊಡೆದಾಡಬೇಕಾಗಿತ್ತು. ಆಮೇಲೆ ನಮ್ಮ ಜನಗಳಿಗೆ ನಂಜನಗೂಡು ರಸಬಾಳೆ ಏನು, ಕೊಯಮತ್ತೂರು ರಸಬಾಳೆ ಏನು ಇನ್ನೂ ಅರಿವಿಲ್ಲ. ಅದು ದೊಡ್ಡ ದಪ್ಪದಾಗ ಕಾಣೋದು, ದೊಡ್ಡ ಗೊನೆ ಕಾಣೋದು, ಇದು ಸಣ್ಣದಾಗಿ ಕಾಣ್ತದೆ. 60-70 ಪೀಸ್ ಇರ್ತದೆ ಅಷ್ಟೇ ಇದರಲ್ಲಿ. ಇದು ತಿಂದವ್ರಿಗೆ ಮಾತ್ರ ಅರಿವು, ಇಲ್ಲ ಅಂದರೆ ಅದು ಸಣ್ಣದಾಗೋದಲ್ಲ ಅಂದ್ಬಿಟ್ಟು ಅದು ಮುಟ್ಟಂಗೆ ಇಲ್ಲ. ಈ ಥರದ ಪರಿಸ್ಥಿತಿ ಆಯಿತು. ಪ್ರಯತ್ನ ಮಾಡಲಿಲ್ವಾ ಸರ್ಕಾರ? ಸರ್ ಸಾಕಷ್ಟು ಪ್ರಯತ್ನ ಮಾಡಿದ್ರು, ಅರ್ಧದಲ್ಲೇ ಬಿಟ್ಟರು. ಈಗ ಸೊಸೈಟಿ ಮಾಡಿದ್ರು, ಅರ್ಧದಲ್ಲೇ ಬಿಟ್ಟರು. ಪುನಃ ರವೀಂದ್ರನಾಥ್ ಅವರಿದ್ದಾಗ ತೋಟಗಾರಿಕಾ ಸಚಿವರಾಗಿದ್ದಾಗ ಅವರು ಕೂಡ ಮೈಸೂರಿನಲ್ಲೇ ಕರೆದು ದೊಡ್ಡ ಮೀಟಿಂಗ್ ಮಾಡಿದ್ರು, ಅವರು ಕೂಡ ಕೈ ಬಿಟ್ಟರು. ಈಗ ನಮ್ಮ ಭಾಗದವರೇ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವ್ರದ್ದು ನಮ್ಮದೇ ಕ್ಷೇತ್ರ. ನನ್ನ ನೋಡೋಣ 3 ಹೋಬಳಿಗಳು ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ಸೇರ್ತದೆ. ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಈ ಒಂದು ತಳಿನ ಉಳಿಸ್ಬೋದು. ಮತ್ತು ತೋಟಗಾರಿಕೆ ಇಲಾಖೆ ಭಾಳ ಒತ್ತು ಕೊಡಬೇಕು. ತೋಟಗಾರಿಕೆ ಇಲಾಖೆ ಇವತ್ತೆಲ್ಲ ಏನು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ಮೀನುಗಾರಿಕೆ ಇಲಾಖೆ ಇದ್ದು ಸತ್ತಂಗೆ ಬದುಕ್ತಾವೆ ಇವತ್ತು ಇಲಾಖೆಗಳು. ಇವು ತಳಿ ಉಳಿಸ್ಕೊಳ್ಳೋದಿರಲಿ, ಇರೋ ತಳಿಗಳನ್ನ ಉಳಿಸ್ಕೊಂಡ್ರೆ ಸಾಕನಗಪ್ಪ ಅನ್ನಂಗಾಗುತ್ತೆ. ಸತ್ತೋಗೋ ತಳಿ ಉಳಿಸ್ಕೊಳ್ಳೋದಿರಲಿ, ಇರೋ ತಳಿಗಳನ್ನ ಬದುಕಿಸ್ಕೊಂಡ್ರೆ ಸಾಕು ಅನ್ನೋ ಮಟ್ಟಕ್ಕೆ ಇವತ್ತು ಇಲಾಖೆಗಳು ಬಂದ್ಬಿಟ್ಟವೆ. ಇಂಥ ಪರಿಸ್ಥಿತಿನಲ್ಲಿ ಭಾಳ ಕಷ್ಟ ಸರ್. ಏನಿದ್ರು ನಂಜನಗೂಡು ರಸಬಾಳೆ ಉಳ್ಕೋಬೇಕು ಅಂದರೆ ದೊಡ್ಡ ಮಟ್ಟದ ಅದೊಂದು ಉಳಿಸಬೇಕು ಅನ್ನೋ ಒಂದು ಬದ್ಧತೆ ರಾಜಕಾರಣಿಗಳಿಗೂ ಇರಬೇಕು, ತೋಟಗಾರಿಕೆ ಇಲಾಖೆಗೂ ಇರಬೇಕು. ಹಂಗಾದಾಗ ಮಾತ್ರ ನಂಜನಗೂಡಿಗೆ ಅದು ಒಂದು ವಿಶೇಷವಾದ ಭೌಗೋಳಿಕ ಸನ್ನಿವೇಶದಲ್ಲಿ ಆ ಗಿಡ ಹಾಕಿದ್ರೆ ಬರೋ ಅಂಥದ್ದು. ಎಲ್ಲ ಕಡೆ ನೀವು ನೆಟ್ಟರು, ಈಗ ನಾವು ಮಲೆನಾಡು ಅಡಿಕೆಗೂ ನಮ್ಮ ಅಡಿಕೆಗೂ ಹೆಚ್ಚು ಕಡಿಮೆ ಐತೆ ಸರ್. ನಾವು ಅಡಿಕೆ ಬೆಳಿತೀವಿ, ತೆಂಗು ಬೆಳಿತೀವಿ, ಅಲ್ಲಿಗೂ ಇಲ್ಲಿಗೂ ಹೆಚ್ಚು ಕಡಿಮೆ ಐತೆ. ನೀವು ಮಲೆನಾಡು ಅಡಿಕೆನೇ ಬೇರೆ, ನಮ್ಮ ಬಯಲುಸೀಮೆ ಅಡಿಕೆನೇ ಬೇರೆ, ಮೈಸೂರು ವೀಳ್ಯದೆಲೆನೇ ಬೇರೆ, ಬೇರೆ ಬೇರೆ ಕಡೆ ಬೆಳೆಯೋ ವೀಳ್ಯದೆಲೆನೇ ಬೇರೆ. ನಮಗೆ ವೀಳ್ಯದೆಲೆಗೂ ಅಷ್ಟೇ ನಮ್ಮ ಉದ್ಬೂರು ಭಾಗದಲ್ಲಿ ಎಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ನಮ್ಮ ಎಡ್ತಲೆ, ಎಮರ್ಗಾಲ ಈ ಭಾಗದಲ್ಲೂ ಕೂಡ ಬೆಳೀತಾರೆ, ವಿಶೇಷವಾಗಿ ಬೆಳೀತಾರೆ. ಅದರ ಸುಗಂಧ ಬೇರೆ, ಅದರ ಸುವಾಸನೆ ಬೇರೆ, ಅದು ಹಾಕೊಂಡ್ರಾಗ ಫೀಲಿಂಗ್ಸ್ ಬೇರೆ, ಔಷಧಿ ಗುಣಗಳೇ ಬೇರೆ. ಇವೆಲ್ಲನೂ ಉಳಿಸ್ಕೊಳ್ಳೋಕ್ಕೆ ಒಂದು ಬದ್ಧತೆ ಬೇಕು. ಇಲ್ಲಾಂದ್ರೆ ಬದ್ಧತೆ ಇಲ್ಲದವ್ರು ಯಾವುದೇ ಕಾರಣಕ್ಕೂ ಇದು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಅಳಿವಿನಂಚಿನಲ್ಲಿದೆ, ಇನ್ನೇನು ಸಿಗೋದೇ ಇಲ್ಲ, ಪ್ಯೂರ್ ನಂಜನಗೂಡು ರಸಬಾಳೆ ಸಿಗೋದೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ನಮ್ಮ ಹಳ್ಳಿಯ ರೈತರಲ್ಲೈತೆ. ಈ ಮಾನ್ಯ ಪ್ರಧಾನಮಂತ್ರಿಗಳು ಮಾತಾಡಿದ ಮೇಲಾದರೂ ಇದು ಉಳಿಸ್ಕೋತಾರ ಅನ್ನೋದ್ರ ಬಗ್ಗೆ ಕಾದು ನೋಡ್ಬೇಕು ಸರ್. ನೀವು ಯಾವುದೇ ಹಣ್ಣು ತಿನ್ನಬೇಕಾದ್ರೆ ಆ ಮಟ್ಟದ ಸುವಾಸನೆ ಸಿಗೋಕ್ಕೆ ಸಾಧ್ಯವೇ ಇಲ್ಲ, ಅಂಥ ಒಂದು ಸುವಾಸನೆ ಇರ್ತದೆ. ಹಂಗಾಗಿ ಬೇರೆ ಬೇರೆ ದೇಶಗಳವರು ಅದನ್ನು ನೀವು ಕೊಡೋದೇ ಆದರೆ ನೀವು ರಫ್ತು ಮಾಡೋಕ್ಕಾಗಲ್ಲ. ಯಾಕಂದರೆ ಯಾವ ದೇಶದಲ್ಲೂ ಅದನ್ನು ಬೆಳೆಯೋಕ್ಕಾಗಲ್ಲ ಸರ್. ಬೆಳೆದ್ರು ಆ ಮಟ್ಟದ ಸುವಾಸನೆ ಬರೋದಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ನಂಜನಗೂಡಲ್ಲಿ ಬೆಳೆಯೋದು ಮೈಸೂರಲ್ಲೇ ತಂದು ಹಾಕಿದ್ರೆ ಬೆಳೆಯಲ್ಲ, ಅದು ಕೇರನಗರದಲ್ಲಿ ತಂದ್ರೆ ಹಾಕಿದ್ರು ಬೆಳೆಯಲ್ಲ. ಈಗ ಕೇರನಗರ ನಮ್ಮ ಭತ್ತದ ನಾಡು, ಅಲ್ಲೋಗಿ ನೀವು ನಂಜನಗೂಡು ರಸಬಾಳೆ ಹಾಕ್ತೀನಿ ಅಂದರೆ ಆ ಮಟ್ಟದ ಸುವಾಸನೆ ಖಂಡಿತ ಬರೋಕ್ಕೆ ಸಾಧ್ಯ ಇಲ್ಲ. ಇದು ನಾವು ಈಗ ವೀರನಗೆರೆ ಬದನೆಕಾಯಿ ರುಚಿನೇ ಬೇರೆ, ಮಣ್ಣಿನ ಗುಣನೇ ಬೇರೆ. ಅದೇ ರೀತಿಲಿ ನಾವು ಬೆಳೆ ಬೆಳಿಬೇಕು ಅಂದರೆ ನಮ್ಮ ನಂಜನಗೂಡಿನ ಮಣ್ಣಿನ ಗುಣನೇ ಬೇರೆ. ಈಗ ನಂಜುಂಡೇಶ್ವರ ಎಲ್ಲರೂ ಇರ್ಬೋದಾಗಿ ಸರ್, ನಂಜನಗೂಡಲೇ ಬಂದಿರಬೇಕು ಅಂತಿರಲಿಲ್ಲ, ಚಾಮುಂಡಿ ಮೈಸೂರಲ್ಲೇ ಇರಬೇಕಾಗಿತ್ತು. ಹಾಗೆ ಅವೆಲ್ಲ ಆ ಸ್ಥಳದ ಮಹಿಮೆಗಳು. ಈಗ ಈ ನಂಜನಗೂಡು ರಸಬಾಳೆ ಬಗ್ಗೆ ಏನು ಹೇಳ್ತೀವಿ? ನಂಜನಗೂಡು ರಸಬಾಳೆ ಉಳಿಸ್ಬೇಕಂದ್ರೆ ರಾಜಕೀಯ ಕ್ಷೇತ್ರದಿಂದ ದೊಡ್ಡ ಮಟ್ಟದ ಅದು ಉಳಿಸ್ಕೊಳ್ಳೋ ಬದ್ಧತೆ ಬೇಕು ಸರ್. ಮತ್ತು ಆ ಬೆಳೆನ ಬೆಳೆಸೋಕ್ಕೆ ಫೀಲ್ಡ್ಗೆ ಹೋಗಿ ಕೆಲಸ ಮಾಡೋ ಅಂಥ ಆರ್ಟಿಕಲ್ಚರ್ ಆಫೀಸರ್ಸ್ಗಳು ಬೇಕು. ರೈತರನ್ನ ಪ್ರೋತ್ಸಾಹ ಮಾಡಬೇಕು. ಯಾಕಂದರೆ ಒಂದು ರೈತ ಬೆಳಿಗ್ಗೆ ಒಂದು 10 ತಿಂಗಳು ಕರೆಕ್ಟಾಗಿ ಬೆಳೆದಿರ್ತೀವಿ ಸರ್. 10 ತಿಂಗಳು ಬೆಳೆದು ಇನ್ನೇನೋ ಗೊನೆ ಕಟ್ಟಬೇಕು, ಅಷ್ಟೊತ್ತಿಗೆ ಪನಾಮ ರೋಗ ಬಂದು ಆ ಕಾಂಡನ 2 ಭಾಗ ಆಗ್ಬಿಡ್ತದೆ, ಈಚೆಗೆ ಬರಲ್ಲ. ಹಂಗಾದಾಗ ರೈತರು ಬದುಕು ಕಟ್ಕೊಡೋರು ಯಾರು ಸರ್? ಹಂಗಾಗಿ ಇದು ರೈತರಿಗೆ ದೊಡ್ಡ ಮಟ್ಟದಲ್ಲಿ ಮೋಸ ಮಾಡ್ತದೆ. ಇದು ಕ್ರಾಪ್ ಅನ್ನೋದು ಮನೆಗೆ ತಲುಪಿಬಿಡುತ್ತೆ, ಮೋಸದ ಬೆಳೆ ಇದು ನಮಗೆ ಏನಂಗೆ ಆಗ್ಬಿಡುತ್ತೆ.
ನೀವು ಮಾಡಬೇಕು ಅನ್ನೋದಾದರೆ ಏನಾದರೂ ನಾವಿದ್ದೀವಪ್ಪ, ನಾವು ನಮ್ಮ ರೈತರನ್ನ ರಕ್ಷಣೆ ಮಾಡ್ಕೊತೀವಿ, ನೀವು ನನ್ನೂರು ರಸಬಾಳೆ ಬೆಳೀರಿ, ಇದನ್ನು ರಕ್ಷಣೆ ಮಾಡಿ ಅಂದ್ಕೊಂಡು ಹೇಳೋ ಅಂಥ ಒಂದು ಬದ್ಧತೆ ಇರೋ ಅಂಥ ರಾಜಕೀಯ ವ್ಯವಸ್ಥೆನೂ ಬೇಕು ಮತ್ತು ಕಾರ್ಯಾಂಗದ ವ್ಯವಸ್ಥೆನೂ ಬೇಕಾಗಿದೆ ಸರ್. ಹಂಗಾದಾಗ ಮಾತ್ರ ನನ್ನೂರು ರಸಬಾಳೆ ಉಳಿತದೆ. ಇಲ್ಲಾಂದರೆ ನೀವು ಇನ್ನೊಂದು ಸ್ವಲ್ಪ ವರ್ಷ ಹೋದರೆ ನನ್ನೂರು ರಸಬಾಳೆ ಇತ್ತಾ, ನನ್ನೂರು ರಸಬಾಳೆ ಅಂದರೆ ಏನು ಅಂದ್ಕೊಂಡು ಮಕ್ಕಳು ಪುಸ್ತಕದಲ್ಲಿ ಓದಬೇಕು, ಆ ಪರಿಸ್ಥಿತಿ ಬರ್ತದೆ ಸರ್. ಇದಿಷ್ಟು ಪ್ರಗತಿಪರವಾದಂಥ ವಿದ್ಯಾಸಾಗರ್ ಮಾತು. ಮುಖ್ಯವಾಗಿ ನಂಜನಗೂಡು ಅನ್ನೋದು ಒಂದು ಪ್ರಸಿದ್ಧ ಪವಿತ್ರ ಯಾತ್ರಾ ಸ್ಥಳ, ಜೊತೆಗೆ ಭಕ್ತಿಯ ಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ಇಂಥ ಮಣ್ಣಿನಲ್ಲಿ ಬೆಳೀತಕ್ಕಂಥದ್ದು ನಂಜನಗೂಡು ರಸಬಾಳೆ. ಅದೇ ನಂಜನಗೂಡು ರಸಬಾಳೆಯನ್ನು ಬೇರೆ ಕಡೆ ತೊಗೊಂಡೋದ್ರೂ ಕೂಡ ಆ ರುಚಿ, ಅದೊಂದು ಔಷಧಿ ಗುಣ, ಅಷ್ಟೊಂದು ಸುವಾಸನೆ ಬರಲ್ಲ. ಇಂಥ ಬೆಳೆ ಇವಾಗ ಅಳಿವಿನಂಚಿನಲ್ಲಿದೆ. ಅಂದರೆ ನೂರಾರು ಎಕರೆಯಲ್ಲಿ ಬೆಳೀತಕ್ಕಂಥ ಒಂದು ನಂಜನಗೂಡು ರಸಬಾಳೆ ಇವಾಗ ಕೇವಲ ಒಂದು 50ರಿಂದ 100 ಎಕರೆಯಲ್ಲಿ ಮಾತ್ರ ರೈತರು ಬೆಳೀತಾ ಇದ್ದಾರೆ. ಆದರೂ ಕೂಡ ಈ ಬೆಳೆಯನ್ನು ಹಾಕ್ಲಿಕ್ಕೆ ರೈತರು ಭಯಪಡ್ತಾರೆ. ಕಾರಣ ಏನಂದರೆ ಈ ಬೆಳೆ ಬರ್ತಿದ್ದಂಗೆ ರೈತರಿಗೆ ಒಂದು ಹೊಡೆತ, ಅಂದರೆ ರೋಗದ ಹೊಡೆತ ಇರ್ತದೆ. ಆ ದೃಷ್ಟಿಯಿಂದ ಇದನ್ನು ಯಾರೂ ಬೆಳೆಯಲ್ಲ, ಅಂದರೆ ಲಾಸ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಮಾಡೋದು. ಆದರೆ ಇಂಥ ಒಂದು ಬೆಳೆಗೆ ನಿಜವಾಗ್ಲೂ ಸರ್ಕಾರದ ಒಂದು ಪ್ರೋತ್ಸಾಹ ಸಿಕ್ಕಿದರೆ ನಿಜವಾಗ್ಲೂ ಕೂಡ ನಂಜನಗೂಡು ರಸಬಾಳೆ ಉಳಿಸ್ಬೋದು. ಇಲ್ಲಾಂದರೆ ಇನ್ನು ಕೆಲವೇ ವರ್ಷಗಳಲ್ಲಿ ನಂಜನಗೂಡು ರಸಬಾಳೆ ಕೇವಲ ಪುಸ್ತಕಗಳಲ್ಲಿ ಮಾತ್ರ ಅನ್ನೋದು ರೈತರ ಮಾತು. ಮಹೇಶ್, ಇಟಿ ಭಾರತ್, ಮಹೇಶ್. ನನ್ನ ಕಂಪ್ನಿ ಸಿಲ್ಕನ್ ಗ್ಲೋಬಲ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್. ನಾವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸು ಮೋಸ್ಟ್ಲಿ ಫ್ರಮ್ ಮೈಸೂರಿಂದ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಮೊದಲು ನಾವು ಮಹಾರಾಷ್ಟ್ರದಿಂದ ಮಾಡ್ತಿದ್ದೀವಿ, ಏನು ಬನಾನಾ ಇತ್ತು ಅಥವಾ ಆನಿಯನ್ ಇತ್ತು ಎಲ್ಲ. ಆದರೆ ಈಗ ನಮ್ಮ ಲೋಕಲ್ ಮೈಸೂರು ಬೇಸ್ಡು ಪ್ರಾಡಕ್ಟ್ಗೆ ನಾವು ಈ GI ಟ್ಯಾಗ್ಗೆ ಇದು ಮಾಡೋಣ ಅಂತ ಸ್ವಲ್ಪ ಮಾರ್ಕೆಟಿಂಗ್ ಮಾಡಿ ಒಂದು ಕನ್ಸೈನ್ಮೆಂಟ್ ನಾವು ಆಲ್ರೆಡಿ ಮಾಲ್ಡೀವ್ಸ್ಗೆ ಕಳಿಸಿದ್ದೀವಿ. ಈಗ ಬೇರೆ ಕಡೆ ಮಾರ್ಕೆಟಿಂಗ್ ನಡೀತಾ ಇದೆ. ನಮ್ಮ ವಿಳೆದೆಲೆದು ಡಿಮ್ಯಾಂಡು ಜಾಪಾನಲ್ಲೂ ಸಿಕ್ಕಿದೆ, ಸೌದಿ ಅರೇಬಿಯಾದಲ್ಲೂ ಸಿಕ್ಕಿದೆ. ಆದರೆ ಇಲ್ಲಿ ಮೈಸೂರಲ್ಲಿ ಸ್ವಲ್ಪ ಪದಾರ್ಥ ಚೆನ್ನಾಗಿದೆ, ಇದು ಗ್ರೋತು ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿದೆ. ಆದರೆ ಸ್ವಲ್ಪ ಪ್ಯಾಕಿಂಗ್ ವ್ಯವಸ್ಥೆ ಈಗ ತುಂಬ ಸ್ವಲ್ಪ ಪ್ರಾಬ್ಲಮ್ ನಮಗೆ ಬರ್ತಾ ಇರೋದು. ಅದಕ್ಕೆ ನಾವು ಸ್ವಲ್ಪ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಪೇಡಾಯಿಂದ ಮತ್ತು ಭಾರತ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ, ಸ್ಟೇಟ್ ಗೌರ್ಮೆಂಟ್ ಅವ್ರ ಹತ್ರ ಸ್ವಲ್ಪ ಸಹಾಯ ಕೇಳ್ಕೊಂಡು ಏನು ಅವ್ರಿಗೆ ವ್ಯವಸ್ಥೆ ಕೊಡಬೇಕು ಅಂತ ಒಂದು ಮೀಟಿಂಗು ನಡೆಸಿದ್ವಿ ಇಲ್ಲಿ. ಅದಕ್ಕೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಪ್ಯಾಕಿಂಗ್ ವ್ಯವಸ್ಥೆ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಏನೇನು ಬೇಕೋ ಅದು ನಾವು ಇಲ್ಲಿ ಮಾಡಿಕೊಡ್ತೀವಿ ಅಂತ. ಇದೆಲ್ಲ ಆದರೆ ಒಂದು ಒಳ್ಳೆ ಮೈಸೂರಿಗೆ ಹೆಸರು ಬರುತ್ತೆ. ಮಹಾರಾಷ್ಟ್ರದಲ್ಲಿ ಏನು ಎಕ್ಸ್ಪೋರ್ಟ್ ಆಗ್ತಿದೆ ಅದಕ್ಕಿಂತ ಜಾಸ್ತಿ ಕರ್ನಾಟಕದಲ್ಲಿ ಆಗುತ್ತೆ ಅಂತ ನನ್ನ ಡಿಮ್ಯಾಂಡ್ ಚೆನ್ನಾಗಿದೆ ಸರ್. ಆದರೆ ನಾವು ಇದಕ್ಕೆ ಈಗ ನೋಡಿದ್ದೀವಿ, ವರ್ಲ್ಡಲ್ಲಿ ಎಲ್ಲ ಬರೀ ಹೆಲ್ತ್ಗೆ, ಈಗ ಸ್ವೀಟ್ಗಲ್ಲ ಟೇಸ್ಟ್ಗಲ್ಲ ಒಂದು ಟ್ರೆಂಡ್ ನಡೀತಾ ಇದೆ, ಹೆಲ್ತ್ಗೆ ಅಂತ ಒಂದು ಫುಡ್ ಪ್ರಾಡಕ್ಟ್ಸು. ಅದನ್ನು ಇಟ್ಕೊಂಡು ರಸಬಾಳೆಯಲ್ಲಿ ಇರೋದು ಒಂದು ವಿಶೇಷತೆಯನ್ನು ಇಟ್ಕೊಂಡು ಅದನ್ನು ನಾವು ಮಾರ್ಕೆಟ್ ಮಾಡಿ ಇದು ಪದಾರ್ಥಗಳನ್ನು ನಾವು ಮಾರ್ಕೆಟ್ ಮಾಡಿದ್ವಿ, ಯಶಸ್ವಿ ಆಗಿದ್ವಿ. ಇನ್ನು ಒಂದು ಸ್ವಲ್ಪ ಟೈಮ್ ಆಗಲಿ, ಸ್ವಲ್ಪ ಪ್ಯಾಕಿಂಗ್ ವ್ಯವಸ್ಥೆ, ಸ್ವಲ್ಪ ನಮ್ಮ ವಾಷಿಂಗಲ್ಲಿ ಸ್ವಲ್ಪ ನಮ್ಮ ತಪ್ಪುಗಳಿತ್ತು, ಅದಕ್ಕೆ ಬೇರೆ ದೇಶಗಳಿಗೆ ಕಳ್ಸೋಕ್ಕೆ ಆಗ್ತಾ ಇರಲಿಲ್ಲ. ಈಗ ಸ್ವಲ್ಪ ಅಂತ ಅದು ಡೆವಲಪ್ ಮಾಡ್ಕೊಂಡು ನಾವು ಬೇರೆ ದೇಶಕ್ಕೆ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ.